ಇನ್ನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು? ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು 187 ಕೋಟಿ ಹಣ ವರ್ಗಾವಣೆ ಬಗ್ಗೆ ಅಧಿಕೃತ ವರದಿ ಬಂದಿಲ್ಲ. ಮಾಧ್ಯಮದವರು ತೋರಿಸುವ ವರದಿಯ ಪ್ರತಿಯನ್ನ ಹೇಗೆ ನಂಬಲಿ ನಾನು? ಖಜಾನೆಯಿಂದ ವರ್ಗಾವಣೆ ಆಗುವ ಹಣದ ಎಲ್ಲಾ ವಿಚಾರ ನನ್ನ ಗಮನಕ್ಕೆ ಬರೋದಿಲ್ಲ. ಐ ಅಗ್ರಿ. ವಾಲ್ಮೀಕಿ ಹಗರಣ ವಿಚಾರದಲ್ಲಿ 3 ಹಂತದಲ್ಲಿ ತನಿಖೆ ಆಗ್ತಾ ಇದೆ. ವರದಿ ಬರಲಿ, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತೀನಿ. ಎಲ್ಲವೂ ಕೂಡ ತನಿಖಾ ಹಂತದಲ್ಲೇ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಟ್ರೆಜರಿಯಿಂದಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ, ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾವೆ. ಒಂದು CBI ಬ್ಯಾಂಕ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ED, ಇನ್ನೊಂದು SIT ಮಾಡಿದ್ದೀವಿ. SIT ಅವರು ತನಿಖೆ ನಡೀತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ಪ್ರತಿ ಸಾರಿನೂ ಕೂಡ ನನ್ನ ಹತ್ರಕ್ಕೆ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ. ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ಹೆಂಗೆ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ BJP ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ? ಸರ್, ಕೇಳ್ತಾ ಇರುವಂಥದ್ದು ನಿಮ್ಗೆ ಅದಲ್ಲ ಸರ್. ಈಗ ಅಲ್ಲಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲ್ಲ, ಒಪ್ಕೊಳ್ತೀನಿ. ಅದಕ್ಕೊಂದು ಲಿಮಿಟೇಷನ್ ಇದೆ. ಇಂತಿಷ್ಟು ಅಮೌಂಟನ್ನು ಬಿಡುಗಡೆ ಮಾಡುವಂಥದ್ದಾದರೆ ಮಾತ್ರ ನಿಮ್ಮ ಹತ್ರ ಬರಬೇಕಾಗತ್ತೆ. ಅದಕ್ಕಿಂತಲೂ ಹೆಚ್ಚು ಆದಂತಂದರೆ ಅದ್ರ ಬರೋದಿಲ್ಲ. ಅದ್ರ ಪಾಡಿಗೆ ಅದಕ್ಕೆ ಇಲ್ಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂಥ ಲೆಕ್ಕವನ್ನು ನೋಡ್ಕೊಳ್ಳಿ. ಅದನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. 10 ಕೋಟಿನೋ ಎಷ್ಟೋ ಇದೆ. ಅದಕ್ಕಿಂತಲೂ ಜಾಸ್ತಿ ಏನಾದರೂ ಬಿಡುಗಡೆ ಮಾಡಿದರೆ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ತೊಗೋಬೇಕಾಗತ್ತೆ. ಅದು ಬೇಡ ಅಂತಾನೆ 8 ಕೋಟಿ 7 ಕೋಟಿ ಹೀಗೆ ಟ್ರಾನ್ಸಾಕ್ಷನನ್ನು ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಷ್ಟೊಂದು ಅಕೌಂಟ್ಸ್ಗಳು ಯಾಕೆ ಬಂತು? ಅದಕ್ಕೆ ಉತ್ತರ ಕೊಡಿ ಸರ್. ಅದನ್ನು ಕೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳು. ಯುವರ್ ಸ್ಟೇಟ್ಮೆಂಟ್ ಇಸ್ ಫೇರ್, ಬಟ್ ಇದಕ್ಕೆ ಉತ್ತರ ಕೊಡಿ ಸರ್ಕಾರದವರು.